ಏನಾಗಿದೆ ಅಂದ್ರೆ ಈ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಆಯುಕ್ತರುಗಳು ಇವ್ರೇನಾಗಿದೆ ಅಂದ್ರೆ ಇವರು ಪಾರದರ್ಶಕವಾಗಿ ನೇಮಕ ಆಗ್ತಾ ಇಲ್ಲ. ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಹೈಕೋರ್ಟ್ದಲ್ಲಿ ಇದ್ರ ಬಗ್ಗೆ ಪ್ರಕರಣ ದಾಖಲಿದೆ. ಯಾವುದೇ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡುವಾಗ ಸತ್ಯ ಶೋಧನಾ ಸಮಿತಿ ಅಂತ ಒಂದು ರಚನೆ ಮಾಡಿ ಅವಾಗ ಇದನ್ನೆಲ್ಲ ಮಾಡಬೇಕು. ಆದರೆ ಈಗ ಏನಾಗಿದೆ, ಇವರು ಹೆಂಗೆ ನೇಮಕ ಆಗಿದ್ದಾರೆ ಗೊತ್ತಿಲ್ಲ. ಇವರೆಲ್ಲರೂ ಸೇರಿಕೊಂಡು ಮುಖ್ಯ ಆಯುಕ್ತರು ಮತ್ತು ಮಾನ್ಯ ಆಯುಕ್ತರುಗಳು ಸೇರಿಕೊಂಡು ಈ ಮಾಹಿತಿ ಹಕ್ಕು ಕಾನೂನನ್ನು ದುರ್ಬಲಗೊಳಿಸಲಿಕ್ಕೆ ಹೊಂಟಿದ್ದಾರೆ. ಹೆಂಗಪ್ಪ ಅಂದ್ರೆ ಮೊನ್ನೆ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಒಬ್ಬ ಮಾಹಿತಿ ಆಯುಕ್ತರು ಏನು ಹೇಳ್ತಾರಂದ್ರೆ, ಒಬ್ಬ ವ್ಯಕ್ತಿಯು ಅರ್ಜಿದಾರನು ಕೇವಲ 25 ಅರ್ಜಿಗಳನ್ನು ಮಾತ್ರ ಸಲ್ಲಿಸಬಹುದಾಗಿದೆ. 25ಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ರೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಕಪ್ಪು ಪಟ್ಟಿಗೆ ಸೇರಿಸಲು ಮಾಹಿತಿ ಆಯೋಗ ತೀರ್ಮಾನ ಮಾಡಿದೆ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾರೋ. ಅದಲ್ಲದೆ ಮತ್ತೇನು ಹೇಳ್ತಾರಪ್ಪ ಅಂದ್ರೆ, ಇದು ಒಬ್ರು ಇಂತಿಷ್ಟೇ ಪ್ರಶ್ನೆಗಳನ್ನ ಕೇಳಬೇಕು, ಇಂತಿಷ್ಟೇ ಅರ್ಜಿಗಳನ್ನ ಸಲ್ಲಿಸಬೇಕಂತ ಒಂದು ಹೇಳ್ತಾರೋ. ಆದ್ರಿಂದ ನಾ ಏನು ಮಾಡಿ ಅಂದ್ರೆ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಒಂದು ಅರ್ಜಿ ಹಾಕಿನ ಎಲ್ಲೇ ಮಾಹಿತಿ ಆಯೋಗ, ರಾಜ್ಯ ಮಾಹಿತಿ ಆಯೋಗಕ್ಕೆ ಮಾಡಲಿಕ್ಕೆ ಅವಕಾಶ ಆಯ್ತಿಲ್ಲ ಅಂದಾಗ ಅವ್ರು ಹೇಳಿಬಿಟ್ರು. ಅಂತ ಯಾವುದೇ ನೇಮ್ ಇಲ್ಲ ತಂದ್ರು. ಅಂದ್ರೆ ಒಬ್ಬ ಅರ್ಜಿದಾರ ಬೇಕಾದಷ್ಟು ಕೇಂದ್ರ ಮಾಹಿತಿ ಆಯೋಗಕ್ಕೆ ಅರ್ಜಿ ಹಾಕಿದ್ರು ಸಹಿತ ಅವರು ಅಷ್ಟೇ ಹೇಳಿದ್ದಾರೆ, ಕಪ್ಪು ಪಟ್ಟಿಗೆ ಸೇರಿಸುವಂಥ ನಿರ್ಧಾರಗಳನ್ನ ಯಾವುದೂ ಕೇಂದ್ರ ಮಾಹಿತಿ ಆಯೋಗ ತೆಗೆದುಕೊಂಡಿಲ್ಲ. ಮತ್ತು ಒಬ್ಬ ಅರ್ಜಿದಾರನು ಇಂತಿಷ್ಟೇ ಅರ್ಜಿಗಳನ್ನ ಸಲ್ಲಿಸಬೇಕಂತ ನೇಮ್ ಇಲ್ಲ ಅಂತೇಳಿ ಕೇಂದ್ರ ಮಾಹಿತಿ ಆಯೋಗ ಹೇಳಿದಾಗ ಈ ರಾಜ್ಯ ಮಾಹಿತಿ ಆಯುಕ್ತರು ಹೇಳೋದು ಇವ್ರ ಜನರನ್ನ ಮಾಹಿತಿ ಹಕ್ಕು ಕಾರ್ಯಕರ್ತನ ಈ ದಾರಿ ತಪ್ಪಿಸುವಂಥ ಒಂದು ಹುನ್ನಾರ ಮಾಡ್ತಿದ್ದಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಅದಲ್ಲದೆ ಬೆಳಗಾವಿಯಲ್ಲಿ ಇತ್ತೀಚೆಗೆ ಬಂದಂಥ ಒಬ್ಬ ಆಯುಕ್ತರು ಏನು ಹೇಳಿ ಅಂದ್ರೆ, ವೈಯಕ್ತಿಕದ ಮಾಹಿತಿಗಳನ್ನ ಕೇಳಿದರೆ ಯಾರು ಕೊಡ್ತಕ್ಕದಲ್ಲ ಅಂತ ಹೇಳಿದ್ರು. ವೈಯಕ್ತಿಕ ಮಾಹಿತಿಗಳನ್ನ ಕೇಳಲಿಕ್ಕೆ ಅವಕಾಶ ಇಲ್ಲ ಅಂತ ಆ ಆಯುಕ್ತರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಒಬ್ಬ ಸರ್ಕಾರಿ ನೌಕರಿಗೆ ಸೇರುವ ಸಮಯದಲ್ಲಿ ಕೊಟ್ಟಿ ದಾಖಲೆಗಳನ್ನ ನೀಡಿಕೆರೆ ಅವನು ಸರ್ಕಾರ ನೌಕರಿಗೆ ಸೇರಿರ್ತಾನೋ, ಮತ್ತು ವೈಯಕ್ತಿಕ ಅವನು ದಾಖಲೆ ಕೊಟ್ರನ ಅದು ಕೊಟ್ಟು ಕಾಗದ ಕೊಟ್ಟ ಅಂತೇಳಿ ಗೊತ್ತಾಗತಿ, ಸರ್ಕಾರಕ್ಕೆ ಮೋಸ ಮಾಡ್ಯಾನ ಅಂತೇಳಿ ಗೊತ್ತಾಗತಿ. ಇದೆಲ್ಲ ಇವರೇ ಸೃಷ್ಟಿಸಿದಂಥ ಒಂದು ತಮಗೆ ತಿಳಿದಂಥ ಕಾನೂನು ಮಾಡ್ತಿದ್ದಾರೆ. ಆದ್ದರಿಂದ ನಿನ್ನೆ ದಿವಸ ನಾನು ದೂರು ಕೊಟ್ಟಿದ್ದೀನಿ ಗೌರವಾನ್ವಿತ ರಾಜ್ಯಪಾಲರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ. ಏನಪ್ಪಾ ಅಂದ್ರೆ, ರಾಜ್ಯದಲ್ಲಿ ಇರ್ತಕ್ಕಂಥ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಮತ್ತು ಆಯುಕ್ತರುಗಳು ಇವರು ಇದನ್ನು ಕಾನೂನನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದರು. ಮತ್ತು ಕೇಂದ್ರ ಮಾಹಿತಿ ಆಯೋಗದ ನಿರ್ದೇಶನ ಪ್ರಕಾರ ಇವ್ರು ನಡೀತಾ ಇಲ್ಲ. ಇವ್ರ ಮ್ಯಾಗ ಕಾನೂನು ರೀತಿ ಕ್ರಮ ಕೈಗೊಂಡ ಹಿಂಬರ ನೀಡದಿದ್ದಲ್ಲಿ ನಾನು ನ್ಯಾಯಾಲಯದಲ್ಲಿ PI ಹಾಕ್ತೀನಿ ಅಂತ ಹೇಳಿದ್ದೀನಿ. ಎಲ್ಲೇ ಸರ್ಕಾರಕ್ಕೆ ಒಂದು ಅರ್ಜಿ ಕೊಟ್ಟಿದ್ದೀನಿ, ಸರ್ಕಾರ ಏನು ಮಾಡ್ತದೆ ಕಾದು ನೋಡ್ತೀನಿ. ಒಂದು ವೇಳೆ ಅವ್ರು ಏನಾದರೂ ಕ್ರಮ ತಗೊಂಡು ನಾನು ಕೋರ್ಟ್ನಲ್ಲಿ PI ಹಾಕ್ತೀನಿ. ಇದು ಸದನದಲ್ಲಿ ಏನು ನಮ್ಮ ಜನಪ್ರತಿನಿಧಿಗಳು ಚರ್ಚೆ ಮಾಡ್ತಿದ್ದಾರೋ ಅವ್ರಿಗೊಂದು ಮಾತನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ತಾವು ಎಲ್ಲಿ ಊರಾಗ ರಜಾದಾಗ ಇರ್ತೀರಿ ಇವತ್ತು ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ಬೇಕು. ಯಾಕಂದ್ರೆ ನಾಳೆ ಅಸೆಂಬ್ಲಿ ನಿಮಗೆಲ್ಲ ಬಿಗಿ ಇರ್ತೈತಿ. ಏನಪ್ಪಾ ಅಂದ್ರೆ, ಭ್ರಷ್ಟಾಚಾರವನ್ನ ಮುಕ್ತಗೊಳಿಸಿ ಪಾರದರ್ಶಕ ಆಡಳಿತ ತರಬೇಕಂತೇಳಿ 2005ರಲ್ಲಿ ಕೇಂದ್ರ ಸರ್ಕಾರ ಮಾಹಿತಿ ಆಯೋಗನ ಜಾರಿಗೆ ತತ್ತು. ಆದರೆ ಈಗ ಏನೇನಾಗಿದೆ, ಇತ್ತೀಚಿನ ವರ್ಷಗಳಲ್ಲಿ ಅಧಿಕಾರದ ಆಸೆಯಿಂದ ಹಣ ಕೊಟ್ಟು ಚುನಾಯಿತರಾಗಿ ಬರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳು, ಹಣ ಕೊಟ್ಟು ಚುನಾಯಿತರಾಗಿ ಬರ್ತಕ್ಕಂಥ ಜನಪ್ರತಿನಿಧಿಗಳು ತಾವು ಖರ್ಚು ಮಾಡಿದ ಹಣವನ್ನು ಅಧಿಕಾರಿಗಳ ಜೊತೆ ಶಾಮೀಲಾಗಿ ವಾಮ ಮಾರ್ಗದಿಂದ ಏನು ಅವರ ಆ ಹಣವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅದು ಭ್ರಷ್ಟಾಚಾರದ ಮೂಲ ಬೇರು ಎಲ್ಲೈತೆ ಅಂದ್ರೆ ರಾಜಕಾರಣ ನಡೀತಕ್ಕೈತಿ. ಭ್ರಷ್ಟಾಚಾರದ ಮೂಲ ಬೇರು ಅಂತ ಹೇಳ್ತಾ ಇದ್ದೀನಿ. ಆ ಸದನದಲ್ಲಿ ಏನು ಹೇಳಿದ್ರು, ಮಾಹಿತಿ ಹಕ್ಕಿನಿಂದ ಅಧಿಕಾರಿಗಳಿಗೆ ಹೆದರಿಕೆ ಆಕತಿ, ಕಿರಿಕಿರಿ ಆಕತಿ, ಅದೆಲ್ಲ ಸುಳ್ಳಿದೆ. ಹೆದರಿಕೆ ಆಗೋದಿಲ್ಲ. ನನ್ನ ಸದನ ಕರೆಸ್ರಿ ಇವತ್ತನ ಮಾಹಿತಿ ಹಕ್ಕಿನಿಂದ ಏನೇನು ಮಾಡ್ಯಾನ ಅಂತೇಳಿ ಇಡೀ ರಾಜ್ಯದ ಜನಕ್ಕೆ ಬಿಚ್ಚಿ ಹೇಳ್ತಾನೆ ಎಂತೆಂಥ ಪ್ರಕರಣಗಳು ಮಾಡಿವ ಅಂತೇಳಿ. ಅಧಿಕಾರಿಗಳು ಕಿರಿಕಿರಿ ಆಗೋದಂದ್ರೆ ಏನಪ್ಪ, ಅವ್ರ ಮಾಹಿತಿ ಅವ್ರಲ್ಲಿ ಲಭ್ಯ ಇದ್ರೆ ಕೊಡಬೇಕು, ಇಲ್ಲದೆ ಇದ್ದಲ್ಲಿ ಮಾಹಿತಿ ನಮ್ಮಲ್ಲಿ ಲಭ್ಯ ಇಲ್ಲ ಅಂತೇಳಿ ಬರೆದು ಹಾಕಬೇಕು. ಒಂದು ವೇಳೆ ಯಾರಾದರೂ ಅರ್ಜಿದಾರ ಕಿರಿಕಿರಿ ಮಾಡ್ರೆ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಡ್ಬೇಕು. ನಮ್ಮ ಕರ್ತವ್ಯಕ್ಕೆ ಚ್ಯುತಿ ಮಾಡ್ತಾರೆ, ಕಂಪ್ಲೇಂಟ್ ಕೊಟ್ರೆ ನಾನ್ ಬೇಲೇಬಲ್ ಕೇಸ್ ಆಗಿದೆ ಅವ್ರ ಮ್ಯಾಗ, ಕಾರ್ಯಕರ್ತರ ಮ್ಯಾಗ. ಅದನ್ನ ಬಿಟ್ಟು ಸುಳ್ಳ ಇವರು ಏನಾಗಿದಪ್ಪ ಅಂದ್ರೆ, ಶಾಸಕರು ಮತ್ತು ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡ ಈ ಮಾಹಿತಿ ಹಕ್ಕು ಕಾನೂನನ್ನು ದುರ್ಬಲಗೊಳಿಸ್ಲಿಕ್ಕೆ ಹೊಂಟಿದ್ದಾರೆ, ಇದು ನಿಷ್ಕ್ರಿಯ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅದಲ್ದ ಶಾಸಕರೊಬ್ಬರು ಹೇಳಿದ್ರು, ಮಾಹಿತಿ ಹಕ್ಕು ಕಾರ್ಯಕರ್ತರ ಆಸ್ತಿ ಎಷ್ಟೈತಿ ಎಲ್ಲ ಜಪ್ತ್ ಮಾಡ್ರಿ ಅಂತೇಳಿ ತನಿಖೆ ಆಗ್ಬೇಕಂತ ಹೇಳಿದ್ರು. ನಾ ಒತ್ತಾಯ ಮಾಡ್ತಿದ್ದೀನಿ, ನಾನು ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಮಾಹಿತಿ ಹಕ್ಕು ಕಾರ್ಯಕರ್ತರ ಆಸ್ತಿನೂ ಇವರೆಲ್ಲ ತನಿಖೆ ಮಾಡಲಿ. ಈ ಶಾಸಕರು ಈಗೇನು ಪ್ರೆಸೆಂಟ್ ಅದಾರ, ಇವ್ರು ಮೊದಲನೇ ಸಲ MLA ನಿಂತಾಗ ಇವ್ರ ಆಸ್ತಿ ಎಷ್ಟಿತ್ತು, ಈಗ ಎಷ್ಟು ಗಳಿಸಿದಾರು, ಹೆಂಗೆ ಬತ್ತನ್ನೋದು ಇವರೆಲ್ಲ ಅದನ್ನು ತನಿಖೆ ಮಾಡಕ್ಕೆ ಹಚ್ಚಬೇಕು. ಸದನದಲ್ಲಿ ಚರ್ಚೆ ಮಾಡಿ ಇದ್ರ ನಾ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಆದ್ದರಿಂದ ಶಾಸಕರ ಬಗ್ಗೆ ಗೌರವ ಇದೆ, ಮಾಹಿತಿ ಆಯೋಗದ ಬಗ್ಗೆ ಗೌರವ ಇದೆ, ಆದರೆ ಇವರ ನಡತೆಗಳ ಬಗ್ಗೆ ನಮ್ಗೆ ಗೌರವ ಇಲ್ಲ. ಆದ್ದರಿಂದ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಮಾಹಿತಿ ಹಕ್ಕನ್ನು ದುರ್ಬಲಗೊಳಿಸುವ ಕೆಲಸ ತಾವೆಲ್ಲ ಮಾಡಬಾರ್ದು. ಮಾಹಿತಿ ಹಕ್ಕಂದ್ರೆ ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನ. ನಾನು ಕರೆಸ್ರ ಅಂತ ಹೇಳ್ತಾನೆ ಸದನಕ್ಕೆ, ಏನೇನು ಮಾಡಿ ಹೇಳ್ತು
ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಉಳಿಸ್ಕೊಟ್ಟಿದ್ದೀನಿ ಮಾಹಿತಿ ಆಯೋಗದಿಂದ. ಉಳಿದ ದಾಖಲೆಗಳ ಸಮೇತ ನಾನು ತೋರಿಸ್ತೀನೋ. ಆದ್ರಿಂದ ನೀವೇನಾದರೂ ಈ ಮಾಹಿತಿ ಹಕ್ಕನ್ನು ಹತ್ತಿಕ್ಕೋ ಕೆಲಸ ಮಾಡಿದಲ್ಲೇ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ಹೇಳಿ ಬಯಸ್ತಾ ಇದ್ದೀನಿ.